ಅಕ್ಕ ಕೊಂಚ ತಣ್ಣಿ ಕುಡುಕ ನೀರ್ ಬೇಕೇನಪ್ಪ? ನಮ್ಗೆ ಕುಡಿಯಕ್ ನೀರಿಲ್ಲ. ಆದ್ರೆ ಯಾರಾದ್ರೂ ನೀರ್ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಾರ್ದು ಅನ್ನೋದು ನಮ್ ಪದ್ಧತಿ. ತಂದ್ಕೊಡ್ತೀನಿ ರಪ್ಪ. ಲೇ ಪಿಂಗನಿ ಅಣ್ಣ ಬರ್ಲಿ. ನಮ್ಮ ಗಿರಿಜಾವೈನಿ ಅವರು ಜಯಲಲಿತಾ ಅವ್ರ ತರ ತಮಿಳು ಮಾತಾಡಕತ್ತಾರ. ಅಣ್ಣ ಹಂಗಾದ್ರೆ ಇನ್ನು ಗಿರಿಜಕ್ಕ ಅಲ್ಲ, ಗಿರಿ ಲಲಿತಾ. ತಗೊಳಪ್ಪ. ಅಯ್ಯೋ ಯೋ ಏ ನನ್ ಬಾಟ್ಲಿ. ಗಿರಿಜಾವೈನಿ ಅವರ ನಿಜವಾದ ಕನ್ನಡಿಗರಂದ ನೀವ ನೋಡ್ರಿ. ಯಾಕೆ ಬಸ್ಯ ನಾನು ಕನ್ನಡ ಮಾತಾಡೋದನ್ನ ನೀನ್ ನೋಡಿಲ್ವಾ? ನನ್ನ ಮಾತೃಭಾಷೆ ಕನ್ನಡ. ಹಂಗಲ್ರಿ ವೈನಿ ಅವರ, ನಾ ಹೇಳೋದು ಏನಪ್ಪಾ ಅಂತಂದ್ರ ತಮಿಳ್ ಅವ್ರ ಹತ್ರ ತಮಿಳ್ ಮಾತಾಡಿದ್ರಿ, ತೆಲುಗು ಅವ್ರ ಹತ್ರ ತೆಲುಗು ಮಾತಾಡಿದ್ರಿ, ಹಿಂದಿ ಅವ್ರ ಹತ್ರ ಹಿಂದಿನೂ ಮಾತಾಡ್ತೀರಿ. ಅವ ನೀರ್ ಕೇಳ್ದ ಅಂತ ನಿಮ್ ಮನ್ಯಾಗ ನೀರಿಲ್ಲ ಅಂದ್ರು ಹೋಗಿ ತಂದು ಕೊಟ್ರೆ ಹೌದಿಲ್ಲ? ಅಯ್ಯೋ ಕುಡಿಯಕ್ ಕೇಳಿದ್ನಲ್ಲ ಅಂತ ತಂದ್ಕೊಟ್ನಪ್ಪ. ನೀವೇನೋ ಕುಡಿಯಾಕ ತಂದು ಕೊಟ್ರಿ, ಅವ ಅದ ನೀರಾಗ ಮುಖ ತೊಳ್ಕೊಂಡು ನೀವು ಕೊಟ್ಟಿರೋ ಬಾಟ್ಲಿನೂ ತಗೊಂಡು ಹೋದ. ಇದ್ರಾಗ ಗೊತ್ತಾಗ್ತತಿ ನಾವು ಕನ್ನಡಿಗರ ಮನಸ್ಸು ಎಂತದ್ದು ಅಂತ. ಅದಕ್ಕೆ ನನ್ ಗಂಡ ಅವಾಗ ಅವಾಗ ಹೇಳ್ತಿರ್ತಾರೆ ಕನ್ನಡಿಗರು ವಿಶಾಲ ಹೃದಯದವರು ಅಂತ. ನಮಗೂ ಹೇಳಿದ್ರಿ. ಗೊತ್ತಾಯ್ತು. ಗಿರಿ ಗಿರಿ ರೀ ಏ ಗಿರಿ, ಯಾಕೆ ಈ ಶಾಕು? ಬಾಂಬೆಲಿರೋ ನಿಮ್ ಫ್ರೆಂಡು ಮನೆಗ್ ಬಂದ್ರೆ ಖರ್ಚು ವೆಚ್ಚ ಎಲ್ಲ ಸಿಕ್ಕಾಪಡೆ ಜಾಸ್ತಿ ಆಗಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯ ಗಿರಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಒಂದು ಕಾಲದಲ್ಲಿ ನಾನು ಪುಣೆಯಲ್ಲಿ ಟ್ರೈನಿಂಗ್ ಅಲ್ಲಿ ಇರ್ಬೇಕಾದ್ರೆ ಯಾವ ರೂಟು ಎಲ್ಲಿಗೆ ಹೋಗುತ್ತೆ, ಯಾವ ಬಸ್ಸು ಎಲ್ಲಿಂದ ಬರುತ್ತೆ ಅಂತ ಹೇಳಿಕೊಟ್ಟ ಪುಣ್ಯಾತ್ಮ ಅವನು. ಬರೀ ಬಸ್ ರೂಟ್ ತೋರಿಸಿದ್ದಕ್ಕೆ ನೀವ್ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ನಾನೆಲ್ಲೋ ನಿಮ್ಗೆ ದೊಡ್ಡ ಬಂಗ್ಲೆನೇ ನಿಮ್ ಹೆಸರಿಗೆ ಬರ್ಕೊಟ್ಬಿಟ್ಟಿದ್ದಾರೆ ಅನ್ಕೊಂಡೆ. ಗಿರಿ, ತಪ್ಪು ದಾರಿ ತುಳಿಯೋದನ್ನ ತಪ್ಪಿಸಿದ್ರೆ ನಿನಗೆ ಏನನ್ಸುತ್ತೆ ಹೇಳು? ದೇವ್ರ ತರ ಬಂದು ಒಳ್ಳೆ ದಾರಿಲಿ ನಡೆಯೋ ಹಾಗೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ, ನನ್ನ ಫ್ರೆಂಡ್ ಶಿಂದೆ ಮಾಡಿರೋದು ಅದೇ ಕೆಲಸ. ಅವನು ಇರ್ಲಿಲ್ಲ ಅಂದಿದ್ರೆ ನಾನು ಯಾವುದೋ ಬಸ್ ಹತ್ತಿ ತಪ್ಪದಾರಿ ಹೋಗ್ತಾ ಇರ್ಲಿಲ್ವಾ? ಕರೆಕ್ಟೆ. ಬರೀ ಕರೆಕ್ಟ್ ಅಲ್ವಾ ಅಂತ ಕೇಳಿದ್ರೆ ಸಾಲದು. ನನ್ನ ಫ್ರೆಂಡ್ ಬರ್ತಿದ್ದಾನಲ್ಲ, ಅದಕ್ಕೆ ಏನ್ ಮಾಡ್ತೀಯಾ ಅಂತ ಕರೆಕ್ಟಾಗಿ ಹೇಳು. ರೀ, ನಿಮ್ ಫ್ರೆಂಡು ನಿಮ್ಗೆ ಬಸ್ ರೂಟ್ ತೋರಿಸಿದ್ದಾರೆ ಅಂದ್ಮೇಲೆ ಆ ರೂಟ್ ಋಣನ ನಾವು ಮರೆಯಕ್ಕಾಗತ್ತಾ? ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ಅವ್ರಿಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ. ನೀವೀಗ ಮಲ್ಕೊಳ್ರಿ. ಗಿರಿ, ವ್ಯವಸ್ಥೆ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ಬಿಟ್ರೆ ಹೇಗೆ? ಅದನ್ನ ಏನೇನ್ ಮಾಡ್ತೀಯ ಅಂತ ಡಿಟೇಲ್ ಆಗಿ ಕುಲಂಕುಷವಾಗಿ ಹೇಳು. ರೀ, ಅವ್ರ ನೀರ್ ಕೇಳಿದ್ರೆ ನಾವು ಪಾಯಸನೇ ಕೊಡೋಣ. ಆಹಾ, ನೀರು ಕೇಳಿದರೆ ಪಾಯಸ ನೀಡುತ್ತಾರೆ ಇಲ್ಲಿ. ಅವ್ರ ಕೊತ್ತಂಬರಿ ಕೇಳಿದ್ರೆ ನಾವು ಕೋಸಂಬರಿನೇ ಕೊಡೋಣ. ಆಹಾ, ಕೊತ್ತಂಬರಿ ಕೇಳಿದರೆ ಕೋಸಂಬರಿ ಕೊಡೋರೆ ಕನ್ನಡಿಗರು. ಅಯ್ಯೋ, ಸುಮ್ನೆ ಕೇಳಿಸ್ಕೊಡ್ರಿ ಇಲ್ಲಿ. ಆಯ್ತಾಯ್ತಾಯ್ತು, ಹೇಳು ಹೇಳು. ಅವ್ರ ಕಾಯಿ ಕೇಳಿದ್ರೆ ನಾವು ಕರ್ಜಿಕಾಯೇ ಕೊಡೋಣ. ಅವ್ರ ಬಳೆ ಕೇಳಿದ್ರೆ ನಾವು ಕೋಡ್ಬಳೆನೇ ಕೊಡೋಣ. ಅವ್ರ ಸಂಡೆ ಅಂದ್ರೆ ನಾವು ರವೆ ಉಂಡೆ ಅನ್ನೋಣ. ಅವ್ರ ಅಪ್ಪ ಅಂದ್ರೆ ನಾವು ತುಪ್ಪನೇ ಕೊಡೋಣ. ಅವ್ರ ಓಳು ಅಂದ್ರೆ ನಾವು ಹೋಳಿಗೆನೇ ಕೊಡೋಣ. ಅವ್ರ ಶಲ್ಯ ಅಂದ್ರೆ ನಾವು ಪಲ್ಯನೇ ಕೊಡೋಣ. ಒಟ್ನಲ್ಲಿ ಒಬ್ಬ ಮನುಷ್ಯನ್ಗೆ ತೃಪ್ತಿ ಸಿಗೋದು ಊಟದಲ್ಲಿ. ಆ ತೃಪ್ತಿ ಸಿಗೋ ಹಾಗೆ ಅಡ್ಗೆ ಮಾಡಿ ಬಡಿಸೋ ಜವಾಬ್ದಾರಿ ನಂದು. ಸರಿನಾ? ಆಹಾ, ಗಿರಿ, ನಿನ್ನಂಥ ಗಂಡನ ಪಡೆಯೋಕೆ ಅಲ್ಲಲ್ಲ, ನಿನ್ನಂಥ ಹೆಂಡತಿನ ಪಡೆಯೋಕೆ ಗಂಡನಾಗಿ ನಾನು ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದೀನಿ. ಗಿರಿ, ರೀ, ಐ ಲವ್ ಯು ಗಿರಿ. ಐ ಲವ್ ಯು ಟೂ ರೀ. ಗಿರಿ, ಸಾಕ್ರಿ, ಮಲ್ಕೊಳ್ರಿ. ಗುಡ್ ನೈಟ್ ರೀ. ಗುಡ್ ನೈಟ್. ಅಲ್ಲ, ಏಯ್ ಮಲ್ಕೊಳ್ರಿ. ಟೂ ನಿನ್ ಜೊತೆ. ಅಯ್ಯೋ, ನಾನಿನ್ನೂ ಹೊಡೆದೇ ಇಲ್ಲ, ಆಗ್ಲೇ ಅಳು ಬಂದ್ಬಿಡುತ್ತೆ ಇವನಿಗೆ. ಏನು ನೀನು ನಿಮ್ಮಪ್ಪನ ಗಾಡಿನ ಇಷ್ಟು ಮೈಲೇಜ್ ಕೊಡಲ್ವಲ್ಲೋ? ಬೆಳಗ್ಗೆ ಅಳೋದಕ್ಕೆ ಶುರು ಮಾಡಿದ್ರೆ ಸಂಜೆವರೆಗೂ ಅಳ್ತಿರ್ತೀಯಲ್ಲ. ಏಯ್, ಮುಚ್ಚೋ ಬಾಯ್. ಅವ್ನು ಬಾಯಿ ಮುಚ್ಕೊಂಡು ಅಳ್ತಾ ಇದ್ದಾನೆ.
ಮೊದಲೇ ಹೆದರ್ಕೊಂಡಿದ್ದಾನೆ, ಇನ್ನು ಹೆದರ್ಸ್ತೀಯಲ್ಲಮ್ಮ ನೀನು. ಸುಮ್ಮನೆ ಇರಿ ಮಾವ, ನೀವು ನಿಮ್ಮ ಮುದ್ದೆ ಜಾಸ್ತಿ ಆಗಿರೋದು ಇವನ್ಗೆ. ನನ್ನ ಮಗ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ಲಿ, ನಾವು 4 ಜನದ ಎದುರುಗಡೆ ಕಾಲರ್ ಎತ್ಕೊಂಡು ಬದುಕದೇ ಇದ್ರು ಪರವಾಗಿಲ್ಲ, ಕಾಲ್ ಹಿಡಿದು ಬದುಕದೇ ಇರೋಗ್ ಆಗ್ಲಿ ಅಂತ ಇವನ್ನ ಇಂಗ್ಲೀಷ್ ಸ್ಕೂಲಿಗೆ ಸೇರ್ಸಿದ್ರೆ ಇಂಗ್ಲೀಷಲ್ಲೇ ಮಾತಾಡ್ಬೇಕು ಅನ್ನೋ ರೂಲ್ ಇದ್ರು ಕನ್ನಡದಲ್ಲೇ ಮಾತಾಡಿ 560 ರೂಪಾಯಿ ಫೈನ್ ಹಾಕ್ಸ್ಕೊಂಡ್ ಬಂದಿದ್ದಾನೆ ಇವನು. ಅಮ್ಮ, ನಂಗೆ ಇಂಗ್ಲಿಷ್ ಬರುತ್ತೆ, ಆದ್ರೆ ಮಾತಾಡ್ಬೇಕು ಅಂದ್ರೆ ಬಾಯಿ ಕನ್ನಡನೇ ಬರೋದು. ನಾನು ಏನ್ ಮಾಡ್ಲಿ? ಆಹಾ, ನಾನು ಕನ್ನಡದ ಕಂದನ್ ನೋಡಿದ್ದೆ, ಆದ್ರೆ ನೀನು ಕನ್ನಡದ ಸ್ಕಂದ. ಮಾವ, ನನಗೆ ಮೊದಲೇ ಕೋಪ ಬಂದಿದೆ. ಇಂಥ ಟೈಮಲ್ಲಿ ನೀವು ತಮಾಷೆ ಮಾಡಬೇಡಿ. ಏಯ್, ನಿನಗೆ 1 ರೂಪಾಯಿ ಕೊಡಲ್ಲ, ಬೇಕಾದ್ರೆ ಹೋಗಿ ನಿಮ್ಮಪ್ಪನ ಹತ್ರ ಕೇಳ್ಕೊ. ಗಿರಿ ಗಿರಿ, ಏನ ಕೇಳೋದು? ಏನ್ ರಣಕಾಳೆ ಹೋಗ್ತಾ ಇದೆ ಬೆಳಗ್ಗೆ? ಅಪ್ಪ, ನಂಗೆ 560 ರೂಪೀಸ್ ಬೇಕಿತ್ತು. 560 ರೂಪೀಸ್? ಯಾಕೆ? ಅದು ಸ್ಕೂಲಲ್ಲಿ ಕನ್ನಡ ಮಾತಾಡಿದೆ ಅಂತ ಫೈನ್ ಹಾಕಿದ್ದಾರೆ. ಒಂದ್ಸತಿ ಮಾತಾಡಿದ್ರೆ 10 ರೂಪೀಸ್ ಫೈನು. ಓ, ಅಂದ್ರೆ ನೀನು 56 ಸರಿ ಕನ್ನಡದಲ್ಲಿ ಮಾತಾಡಿದ್ಯಾ, ಅದಕ್ಕೆ 560 ಅಂತ ಇಂಗ್ಲಿಷಲ್ಲಿ ಹೇಳ್ತಾ ಇದ್ಯಾ. ಎಲ್ಲಿ ಅದನ್ನೇ ಕನ್ನಡದಲ್ಲಿ ಹೇಳು ನೋಡೋಣ. ಏಯ್, ಗಿರಿಜಾ ನೋಡಿದ್ರೆ ಕನ್ನಡ ಮಾತಾಡಿ ಸ್ಕೂಲಲ್ಲಿ ಫೈನ್ ಹಾಸ್ಕೊಂಡಿದ್ಯಾ ಅಂತ ಬೈತಾಳೆ. ನೀನ್ ನೋಡಿದ್ರೆ ಕನ್ನಡದಲ್ಲೇ ಮಾತಾಡುತ್ತೆ ಬೈತಿಯಲ್ಲೋ. ಪಾಪ ಅವನೇನ್ ಮಾಡ್ಬೇಕು? ಅಪ್ಪ, ಸಮಾಧಾನ ಸಮಾಧಾನ. ಏಯ್, 560ನ ಕನ್ನಡದಲ್ಲಿ ಹೇಳು ನೋಡೋಣ. ಅದು 560. ಹಾ ಹಾ ಹಾ, ನೋಡಿದ್ಯಪ್ಪ, ಕನ್ನಡಿಗ ಶಿವಪ್ರಸಾದ್ ಮಗನಾಗಿ ಕನ್ನಡದಲ್ಲಿ ಅಂಕಿನ ಹೇಳೋದಕ್ಕೆ ತಿಣಕಾಡ್ತಾ ಇದ್ದಾನೆ, ದಡ್ಡ ಮುಟ್ಟಾಳ. ಈಗಿನ ಕಾಲದ ಮಕ್ಕಳಿಗೆ ಕನ್ನಡದಲ್ಲಿ ಬರೆದಿರೋ ಅಂಕಿಗಳನ್ನ ಓದಕ್ ಬರಲ್ಲ ಅಂತ ಅನ್ಕೊಂಡಿದ್ದೆ, ಹೇಳಕ್ಕೂ ಬರಲ್ಲ ಅಂತ ಗೊತ್ತಾಯ್ತು. ಐ ಹೇಳ, ಕನ್ನಡದಲ್ಲಿ ತಿಂಗಳುಗಳ ಹೆಸರು ಹೇಳ. ತಿಂಗಳುಗಳು ಕನ್ನಡದಲ್ಲೂ ಬರುತ್ತಪ್ಪ? ಆಹಾ, ಲೈ, ಭತ್ತ ಮರದಲ್ಲಿ ಬಿಡುತ್ತೆ, ಹಣ್ಣು ಸೂಪರ್ ಮಾರ್ಕೆಟ್ ಅಲ್ಲಿ ಹುಟ್ಟುತ್ತೆ ಅಂತ ನೀನು ಹೇಳಿದಾಗ್ಲೂ ನನಗೆ ನೋವಾಗಿರ್ಲಿಲ್ಲ ಕಣೋ. ಆದ್ರೆ ಒಬ್ಬ ಕನ್ನಡಿಗನ ಮಗನಾಗಿ ಕನ್ನಡದಲ್ಲಿ ತಿಂಗಳುಗಳು ಇದೆ ಅಂತ ಕೇಳ್ತಾ ಇದೆಯಲ್ಲ, ಹೆತ್ತಪ್ಪನ ಎದೆಗೆ ಎಗರಿಸಿ ಒದ್ದಂಗಾಯ್ತು. ನನಗೆ ತಿರುಗಿಸಿ ಹೊಡಿತೀನಿ. ಲೈ, ತಿಂಗಳುಗಳು ಅಂದ್ರೆ ಮಾಸಗಳು. ಒಬ್ರು ಇಂಗ್ಲಿಷಲ್ಲಿ ಮಾತಾಡೋಂತೀರ, ಒಬ್ರು ಕನ್ನಡದಲ್ಲಿ ಮಾತಾಡೋಂತೀರ. ಪಾಪ ಅವ್ನು ಯಾವ ಭಾಷೆಯಲ್ಲಿ ಮಾತಾಡ್ಬೇಕು? ಅಪ್ಪ, ಕನ್ನಡದಲ್ಲಿ ಮಾಸ ಅಷ್ಟೇ ಅಲ್ಲ, ಸಮಾಸ ಇದೆ. ಕನ್ನಡದಲ್ಲಿ ರಸ ಇದೆ, ನವರಸ ಇದೆ, ಸಮರಸ ಇದೆ, ಸಾಹಸ ಇದೆ. ಕನ್ನಡದಲ್ಲಿ ಕೋಶ ಇದೆ, ಪ್ರಾಸ ಇದೆ, ನನ್ನ ಶ್ವಾಸ ಇದೆ. ಮೆತ್ತಿಗೋ ಇರಲಿ ಇರಲಿ. ಲೇ ನನ್ನ ಮಗನೇ ಸ್ಕಂದ, ನೀನು ಕನ್ನಡದಲ್ಲಿ ಅಂಕಿ ಮಗ್ಗಿ ಮಾಸ ವ್ಯಾಕರಣ ಎಲ್ಲವನ್ನು ಕಲಿತು ನನಗೆ ಒಪ್ಸು, ಆಗ ಕೊಡ್ತೀನಿ 560 ರೂಪಾಯಿ. ಈಗ ಬರ್ತೀನಿ. ಬರ್ತೀರಾ? ನನ್ನ ಗೆಳೆಯ ಶಿಂಧೆನ ಕರ್ಕೊಂಡು ಬರ್ತೀನಿ, ದಡ್ಡ ಮುಟ್ಟಾಳ. मुंबई से आया मेरा दोस्त, दोस्त को मेरा वेलकम. मुंबई से आएगा मेरा दोस्त, दोस्त को. ಇಳಿಯ ಕೆಳಕಲ್ಲ, ಆಮಿಕನ್ ಇಳಿಲ್ಲ ಕೆಳಕ್ಕೆ. ಮಗನೇ, ನೀನು ಯಾವನಾದ ನಂಗೆ ನಳಿ. ಕರ್ನಾಟಕ ಕಾಲಿಟ್ಟ ಮೇಲೆ ಇಲ್ಲಿ ಕನ್ನಡಿಗನೇ ಸಾರ್ವಭೌಮ. ಹೆಸರಾಗ್ಲಿ ಕನ್ನಡ, ಉಸಿರಾಗ್ಲಿ ಕನ್ನಡ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು ಅಂತ ದೊಡ್ಡವ್ರು ಹೇಳಿದ್ದಾರೆ. ನನ್ನ ಕಾರಲ್ಲಿ ನೀನು ಅದು ಕೂತ್ಕೋಬೇಕು ಅಂದ್ರೆ ಕನ್ನಡ ಮಾತಾಡಲೇಬೇಕು. ನೀನು ಕನ್ನಡ ಮಾತಾಡಿಲ್ಲ ಅಂದ್ರೆ ನನ್ನ ಗಾಡಿ ಸ್ವಲ್ಪ ಮೂವ್ಮೆಂಟ್ ಆಗಲ್ಲ. ಇಳಿಲ್ಲ ಕೆಳಕ್ಕೆ, ಇಳಿಲ್ಲ, ಇಳ ಕೆಳಕ್ಕೆ, ಇಳಿಯ ಕೆಳಕ್ಕೆ, ಇಳಿಯ ಮಗನೇ. ಶಿಂದೆ, ನಾನು ಬಂದೆ. ಪಾಟ್ ಪಾಟ್ ಮಾಡ್ಬಿಡ್ತೀನಿ. अरे शिव भाई आओ आओ. ಆಯ್ತಾ ಇದೀನಿ. देखो ये ड्राइवर क्या बोल रहा है. देखತೀನಿ. ಯಾಕಪ್ಪ ನನ್ನ ಫ್ರೆಂಡ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ಯಾ? ಅಣ್ಣ, ಇವ್ ನಿಮ್ ಗೆಳೆಯನಾಗಿರ್ಬೋದು, ಆದ್ರೆ ಇವನು ಕರ್ನಾಟಕದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅವನಿಗೆ. ಬೆಂಗಳೂರಿಗೆ ಬಂದು 10 ವರ್ಷ ಆಯ್ತಂತೆ, ದುಡ್ಕೊಂಡು ಹೋದಂತೆ. ಒಂದಕ್ಷರ ಕನ್ನಡ ಬರಲ್ಲ ಅವ್ರಿಗೆ. ಅದು ಅಲ್ಲದೆ ಕನ್ನಡ ಅಂತಾನೆ. ಏಯ್, ಕನ್ನಡ ಅಲ್ಲ, ಕನ್ನಡ. ಅದಕ್ಕೆ ಅಣ್ಣ ಇಂಥವ್ರನ್ನ ನಂಗೆ ಗಾಡಿ ಹತ್ಸಲ್ಲ. ಅಲ್ಲಣ್ಣ, ಹೊಸ್ದಾಗಿ ಬೆಂಗಳೂರಿಗೆ ಬಂದವ್ರೆ, ಕನ್ನಡ ಬರಲ್ಲ ಅಂತ ಹೇಳಿ ನಾನು ಕಲ್ಸ್ಕೊಡ್ತೀನಣ್ಣ. ಆದ್ರೆ ಗಾಂಚಲಿ ಮಾಡೋರ್ಗೆ ನಾನು ಗಾಡಿ ಹತ್ಸಲ್ಲಣ್ಣ, ಅಷ್ಟೇ. ಅಲ್ಲಣ್ಣ, ಇವ್ರಿಗೆಲ್ಲ ದುಡ್ಡು ಮಾಡೋದಕ್ಕೆ, ಕಂಪ್ನಿ ಇಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ನಮ್ಮೂರು ಬೇಕು. ನಮ್ಮ ನೀರು, ನಮ್ಮ ಗಾಳಿ, ನಮ್ಮನ್ನ ಬೇಕು. ಆದ್ರೆ ನಮ್ಮ ಭಾಷೆ ಮಾತ್ರ ಬೇಡಲ್ವ ನಿಮ್ಗೆ? ಹೌದಪ್ಪ, ಭಾಷೆ ಮಾತ್ರ ಕಲುವುದಿಲ್ಲ, ಮೇಕಿಂಗ್ ಬೋಲು ಅಂದಳಿ ದಿಮಾಕಿನ ಮಾತು ಬೇರೆ. ಅದರಲ್ಲೂ ಈ ನಾರ್ತಿಗಳು ಅಲ್ಲ, ಎಲ್ಲರೂ ಅಲ್ಲ, ಕೆಲವರು
ಬೆಂಗಳೂರಿಗೆ ಬಂದು ನಮ್ಮ ಹುಡುಗರು ತಪ್ಪು ದಾರಿ ಹಿಡುವಂಗೆ ಮಾಡ್ತಿದ್ರು. ನಮ್ಮದೇ ದೇಶದ ಬೇರೆ ರಾಜ್ಯದವ್ರ ಕಥೆಯೇ ಹಿಂಗಾರೆ. ಇನ್ನು ಬೇರೆ ದೇಶದಿಂದ ಇಲ್ಲಿಗೆ ಬಂದವರು ಗಲಾಟೆ, ಡ್ರಗ್ಸ್, ಮಾಫಿಯಾ ಅಂದಳಿ ಹೇಳಿ ಇಲ್ಲಿ ನೆಲದ ಸಂಸ್ಕೃತಿ ಹಾಳು ಮಾಡ್ತಿದ್ರು. ಅಲ್ಲಪ್ಪ, ಯಾರೋ ಒಬ್ರು ಹಾಗೆ ಮಾಡ್ತಾರೆ ಅಂದ್ರೆ ಇರೋರ್ನೆಲ್ಲ ಕೆಟ್ಟವ್ರು ಅನ್ನಕ್ಕಾಗತ್ತಾ? ಯಾರೋ ಒಬ್ರಲ್ಲ, ಇರೋರಲ್ಲಿ ಸುಮಾರು ಜನ ಹಾಗೆ ಮಾಡ್ತಿರೋದು. ಮೊದ್ಲೆಲ್ಲ ಬ್ಯಾಚುಲರ್ಸ್ಗೆ ಮನೆನೇ ಕೊಡ್ತಾ ಇರ್ಲಿಲ್ಲ, ಆದ್ರೆ ಇವಾಗ ಮದ್ವೆ ಆಗದೆ ಇರೋ ಹುಡ್ಗ ಹುಡ್ಗಿಗೆಲ್ಲ ಮನೆ ಕೊಡ್ತಿದ್ದಾರೆ. ಇದ್ರ ಅರ್ಥ ಏನೋ, ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮೋರಲ್ಲ, ಎಲ್ಲ ಅವರೇ. ಅಣ್ಣ, ನಾನು ಕನ್ನಡಿ ನೋಡೋದನ್ನ ಬಿಟ್ಬಿಡ್ತೀನಿ, ಆದ್ರೆ ಕನ್ನಡ ಮಾತ್ರ ಬಿಡಲ್ಲ ನಾನು. ಏನೇ ಆದ್ರೂ ಬೇರೆ ಕಡೆಯಿಂದ ಬಂದವರೆಲ್ಲ ನಮ್ಮ ಅತಿಥಿಗಳಲ್ವೇನಪ್ಪ? ಅತಿಥಿಗಳು ಅಂತ ಬಿಟ್ಕೊಂಡಿದ್ದಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರಂದಳಿ ಇಪ್ಪದು ಬರೀ 40% ಅಷ್ಟೇ. ಇನ್ನು ಹಿಂಗೆ ಮುಂದುವರೆದ್ರೆ ನಾಳೆ ನೀವು ಎದುರಿಸಿಕ್ಕೆ ಕನ್ನಡದಲ್ಲಿ ಮಾತಾಡಿದ್ರೆ, ಹೋ ನೀವು ನಮ್ಮ ಕನ್ನಡದವ್ರ ಅಂತ ಶಾಕ್ ಆಗಿ ಕೇಳಬೇಕಾಗತ್ತೆ, ಹಂಗ ಅನ್ಸ್ಬಿಡುತ್ತೆ. ಅದ್ ಹಾಗಲ್ಲಪ್ಪ, ನನ್ ಮಾತಪ್ಪ ಕೇಳು. ಕೇಳೋಣ ನಾನು. ಎಲ್ಲಿ ನೋಡಿದ್ರಿ ಇವ್ರೆ ಬೆಂಗಳೂರಲ್ಲಿ ಎಕರೆ ಗಟ್ಟಲೆ ಜಾಗ ತಗೊಂಡಿದ್ದಾರೆ. PG, ಟೆಕ್ಸ್ಟೈಲ್ಸು, ಮಾಲು ಎಲ್ಲ ಬಿಸ್ನೆಸ್ ಇವ್ರದೆ. ಅಲ್ಲಣ್ಣ, ಕನ್ನಡಿಗರು ಬಿಸ್ನೆಸ್ಸೇ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇದ್ದಿದ್ರೆ ದೇಶನೇ ಹೇಳ್ತಿದ್ದು ಬಿಡಿ. ಆ ಮೆಂಟಾಲಿಟಿ ನಮ್ಮಲ್ಲಿಲ್ವೇ, ಅದಕ್ಕೆ ಹೀಗಾಗಿರೋದು. ಅದೇನೇ ಆಗ್ಲಿ ಅಣ್ಣ, ಇವನು ಮಾತ್ರ ಮುಂದಕ್ಕೆ ನಾನು ಗಾಡಿ ಹತ್ತಲ್ಲ. ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನ? ಕೊಟ್ಕೊಳ್ಳಿ. ಮಿಲಿಟರಿನೂ ಕಳಿಸ್ತಾರ, ಕರೆಸ್ಕೊಂಡ್ಬಿಡ್ಲಿ. ಅಕಸ್ಮಾತ್ ಇವನ್ ಏನಾದ್ರು ನನ್ನ ಗಾಡಿ ಒಳಗೆ ಹತ್ತಿಸ್ಕೊಂಡ್ಬಿಟ್ರೆ ಅಣ್ಣ, ನನ್ನ ಹೆಸರು ಮಧುಕರ್ ಕಾನಿಟ್ಕರ್, ಹೆಸರೇ ಚೇಂಜ್ ಮಾಡಿಸ್ಕೊಬಿಡ್ತೀನಿ. हे क्या बोला क्या बोला? कानिटकर? मैं सिंधे हूँ भाई. हम दोनों का लैंग्वेज एक ही है, मराठी. मराठी है. जय महाराष्ट्र, जय महाराष्ट्र. ಜಾಗ್ತಾಗ ಹಂಗೆ ಮಕ್ಕನ ಇಟ್ಬಿಡ್ತೀನಿ. ಕರ್ನಾಟಕ ಜೈ ಕರ್ನಾಟಕ ಅನ್ನೋ. ನನ್ನ ಮಾತೃಭಾಷೆ ಮರಾಠಿನೇ ಆಗಿರ್ಬೋದು, ಆದ್ರೆ ನನ್ನ ಮನೆಗೆ, ಮನೆ ಜನಕ್ಕೆ ಜೀವನ ಕೊಟ್ಟು ಬದುಕ ಜಾಗ ಕೊಟ್ಟಿರೋದು ಕರ್ನಾಟಕ. ಕರ್ನಾಟಕ ಕಾಲಿಟ್ಟ ಮೇಲೆ ಕನ್ನಡ ಬಂದಿಲ್ಲ ಅಂದ್ರೆ ಕಲಿ, ಅದು ಬಿಟ್ಟು ಕನ್ನಡ ಕಲಿಯಲ್ಲ ಅಂದ್ರೆ ಮಗನೇ. ಡ್ರೈವರ್ನ ಸಮಾಧಾನ ಸಮಾಧಾನ ಸಮಾಧಾನ. ನೋಡಪ್ಪ, ನಾವು ಕನ್ನಡಿಗರು, ನಮ್ಗೆ ಈ ತರ ಫೋರ್ಸ್ಫುಲ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸೂಟ್ ಆಗಲ್ಲ. ಈಗೇನು ಅವ್ರ ಕನ್ನಡ ಬರಲ್ಲ, ನಾನ್ ಕನ್ನಡ ಕಲ್ಸ್ಕೊಡ್ತೀನಿ, ಡೋಂಟ್ ವರಿ. ಅಪ್ಪ ಚಿಂದೆ, ಆವು ಆವು ವಿಚಾರ ನಕ್ಕು, ಆವು ಆವು. ರಾಣಿ, ಆಗ್ಲಿಂದ ಓದ್ತಾನೆ ಇದೆಯಾ? ಕಾಲೇಜ್ ಬುಕ್ಸ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಿಗೂ ಓದು, ಮುಂದೆ ನಿನಗೆ ಅನುಕೂಲ ಆಗುತ್ತೆ. ಬ್ಯಾಂಕು, ಪೋಸ್ಟ್ ಆಫೀಸು, ರೈಲ್ವೆಲಿ ಕೆಲಸ ತಗೋಬಹುದು. ಪ್ರಯೋಜನ ಇಲ್ಲ ಮರತಿ. ಇಲ್ಲಿ ಯಾವುದೇ ಬ್ಯಾಂಕಿಗೆ ಹೋರು ಎಣ್ಣ ಬರಂಗ್ಯದ ಮನುಷ್ಯಲಾಯೋ ಅಂದಳಿ ಮಲಯಾಳ ಮಲ್ಕೆ ಅಂತ. ಅದು ಬಿಟ್ರೆ ಮೇ ಕ್ಯಾ ಬೋಲ್ ರಹಾ ಹೂಂ ಮಾಲೂಮ್ ಹೋ ರಹಾ ಹೈ ಹಿಂದಿ ಅಲ್ಕೆ ಅಂತ. ನಮ್ಮ ಕನ್ನಡಿಗರಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲೂ ಅನ್ಯಾಯ ಆಗ್ತಿತ್ತು. ನೀನು ಅದೆಲ್ಲ ಬಿಟ್ಟು IAS KS ಮಾಡ್ಕೊ, ಕಾಣ ಕರ್ದು ಕೆಲಸ ಕೊಡ್ತಾರೆ ನಿನಗೆ. ಸರಿ ಚಿಕ್ಕಪ್ಪ. क्या शिव सॉरी सॉरी बोल रहा है? उसको मारना था ना. ಏ ಶಿಂದೆ, ಕ್ಯಾ ಮಾರೋದು? ಓ ಅಮರ ಅಣ್ತಮ್ಮಂದ್ರು ಬಾಯ್ ಬಾಯ್ ಜೈಸ, ಬೇಜಾರ್ ನಕ್ಕೋ. ನಮ್ಮ ಹುಡುಗರು ಸಹಿತ ಬೇರೆ ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾರೆ. ಅವ್ರು ಯಾರು ಈ ತರ ವ್ಯವಹಾರದಲ್ಲಿ ಗಲಾಟೆಯಲ್ಲಿ ಭಾಗಿಯಾಗಲ್ಲ. ಆದ್ರೆ ಕೆಲವರಿಂದ ಹೀಗಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ಆ ದೇವರೇ ಕಾಪಾಡಬೇಕು. ಫೈನು 560 ಆಗಿದೆ. ಟೀಚರ್ ಬೇರೆ ಒಂದು ವಾರದಿಂದ ಫೈನ್ ಕಟ್ಟಬೇಕು ಅಂತ ಬೈತಾನೆ ಇದ್ದಾರೆ. ಇವತ್ತು ಲಾಸ್ಟ್ ಡೇಟು. ಇವತ್ತು ಕಟ್ಟದೆ ಹೋದ್ರೆ ನನ್ನ ಕಿವಿ ಹಿಡಿದು ಆಚೆ ದಬ್ತಾರೆ. ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ನನಗೆ ಶೇಮ್ ಆಗುತ್ತೆ, ಅಳು ಬರುತ್ತೆ. ಅಮ್ಮನ್ ಕೇಳಿದ್ರೆ ಅಪ್ಪನ್ ಕೇಳು ಅಂತಾರೆ, ಅದೇ ಅಪ್ಪನ್ ಕೇಳಿದ್ರೆ ಮೊದಲು ಕನ್ನಡ ಕಲಿ ಅಂತಾರೆ. ನಂಗೆ ಕನ್ನಡ ಬರುತ್ತೆ, ಆದ್ರೆ ಕನ್ನಡದಲ್ಲಿ ಮನ್ಸು, ಟೇಬಲ್ಸು, ನಂಬರ್ಸು ಇದೆಲ್ಲ ಬರಲ್ಲ. ನನಗೇನ್ ಮಾಡ್ಲಿ? ಮನೆಗೆ ಹೋದ್ರೆ ಅಪ್ಪ ಅಮ್ಮ ಬೈತಾರೆ, ಅದೇ ಸ್ಕೂಲ್ಗೆ ಹೋದ್ರೆ ಟೀಚರ್ಸ್ ಬೈತಾರೆ. ಅದಕ್ಕೆ ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ. ನಾನು ಮನೆಗೂ ಹೋಗಲ್ಲ, ಸ್ಕೂಲ್ಗೂ ಹೋಗಲ್ಲ, ಎಲ್ಲಾದ್ರೂ ದೂರ ಹೊಟ್ಟೋಗ್ಬಿಡ್ತೀನಿ. ನಾನು ಮುಂಬೈಗೆ ಹೋಗ್ತೀನಿ. ಅಲ್ಲೇ ತಾನೆ ರಾಕಿ ಬಾಯಿ ಬೆಳ್ದಿ ದೊಡ್ಡ ಡಾನ್ ಆಗಿದ್ದು. ಆದ್ರೆ ನಂಗೆ ಡಾನ್ ಆಗಕ್ಕೆಲ್ಲ ಇಷ್ಟ ಇಲ್ಲ, ಯಾಕಂದ್ರೆ ಡಾನ್ ಆದ್ರೆ ಜನರನ್ನ ಹೊಡಿಬೇಕು. ಅದಕ್ಕೆ
ನಾನು ಒಂದು ಹೋಟೆಲ್ಗೆ ಸೇರ್ಕೋತೀನಿ, ಅಲ್ಲೇ ಕಷ್ಟಪಟ್ಟು ದುಡಿತೀನಿ. ಆ ದುಡ್ಡಿಂದ ಒಂದು ಹೋಟೆಲ್ ತಗೋತೀನಿ ದೊಡ್ಡದು. ಅದ್ರ ಇನಾಗ್ರೇಷನ್ಗೆ ಅಪ್ಪ ಅಮ್ಮ ಅಕ್ಕ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ರೂ ಕರಿತೀನಿ. ಆಗ ಅವ್ರಿಗೆ ನಾನು ಏನು ಅಂತ ಗೊತ್ತಾಗುತ್ತೆ. ದೇವ್ರೆ ಪ್ಲೀಸ್ ನನಗೆ ಹೆಲ್ಪ್ ಮಾಡು, ನಾನಿನ್ ಹೊರಡ್ತೀನಿ. ದೇವ್ರೆ ನನ್ನ ಜೊತೆ ನೀನು ಬಾ. ನಾನು ಮುಂಬೈಗೆ ಹೋಗ್ಬೇಕಲ್ಲ, ಅಲ್ಲಿ ಒಬ್ಬನೇ ಇದ್ರೆ ನಂಗೆ ಭಯ ಆಗತ್ತೆ. ಅದಕ್ಕೆ ನನ್ನ ಜೊತೆ ನೀನಿದ್ರೆ ನನಗೆ ಧೈರ್ಯ ಬರುತ್ತೆ. ಬೇಗ ಬಾ, ಬರ್ತೀಯ ತಾನೆ? ಬಾಯ್. ಪುಟ್ಟಪ್ಪ ಎಲ್ಲಿಗೆ ಹೊಂಟಿ? ನೀವ್ಯಾರು? ದತ್ತು ಮಾಸ್ತರ. ಮಾಸ್ತರ್ ಅಂದ್ರೆ? ತಪ್ಪನ್ನ ತಿದ್ದವನು, ಒಳ್ಳೇದನ್ನ ಕಲ್ಸೋನು. ಓ ಮಾಸ್ಟರಾ? आओ आओ, ये मेरा छोटा पैलेस, नाम शिव कृपा. अच्छा है, बहुत अच्छा है. ಅಪ್ಪ ನೋಡಿ ಯಾರು ಬಂದಿದ್ದಾರೆ. ಯಾರಪ್ಪ ಇವನು? ಅಪ್ಪ ಹಿಂದಿ ಹಿಂದಿ. कौन रे मुने? कुछ का दिन को मने सस्ता नशा न को मशीन लेके मारता तुम्हें. हे कौन रे मुने? ಹೊಟ್ಟೆವರಿ ಹೊಟ್ಟೆವರಿ. ಆಹಾ ಶಿಂದೆ, ನೀನು ಬಂದು ಖುಷಿಯಲ್ಲಿ ಬಾಯಲ್ಲಿ ಗಾನ ಬಜಾನ ಆಗೋಯ್ತು. ಅಪ್ಪ ಏ ಮೇರಾ ದೋಸ್ತ್ ಫ್ರಮ್ ಬಾಂಬೆ, ನಾಮ್ ಶಿಂದೆ. ಏನಂದೆ? ಶಿಂದೆ ಶಿಂದೆ. ಕೂರ್ಸು ಮುಂದೆ ಮುಂದೆ. बैठो बैठो. धन्यवाद. अंकल हाँ कैसे हो आप? हाँ हम ठीक है बेटा. अच्छा ठीक है, सारे जहां से अच्छा. नीर पियो. शुक्रिया भाभी जी. ಮನೆ ಬಿಟ್ಟು ಹೊಂಟಿಯೇನ? ಹೌದು, ಮನೆಗೆ ಹೋದ್ರೆ ಅಪ್ಪ ಅಮ್ಮ ಬೈತಾರೆ. ಕನ್ನಡ ಕಲಿಯಕ್ ಬರಲ್ವಾ ಅಂತ ಅಪ್ಪ ಹೊಡಿಯೋಕೆ ಬಂದ್ಬಿಡ್ತಾರೆ. ಭಯಕ್ಕೆ ಊರ್ ಬಿಟ್ಟು ಹೋಗ್ತಿದ್ದೀನಿ. ಅದಕ್ಕೆ ಯಾಕೆ ಊರು ಬಿಟ್ಟು ಹೊಡ್ತಿ? ನಿನಗೆ ಕನ್ನಡ ನಾ ಕಲಿಸ್ತೀನಿ. ನೀವಾ? ನಂಬರ್ಸು ಮನ್ಸು ಟೇಬಲ್ಸು ಮತ್ತೆ ಗ್ರಾಮರು ಎಲ್ಲ ಕಲಿಸ್ತೀನಿ. ಆದ್ರೆ ಒಂದೇ ದಿನದಲ್ಲಿ ಕಲಿಯಕ್ಕಾಗತ್ತಾ ಅಂತ ಅಪ್ಪ ಬೈದ್ಬಿಟ್ರೆ? ನಾನು ನಿನ್ನ ಜೋಡಿ ಇರೋವರೆಗೂ ನಿನಗೆ ಯಾರು ಬೈಯಂಗಿಲ್ಲ, ಯಾರು ಹೊಡೆಯಂಗೂ ಇಲ್ಲ. ಇದು ದತ್ತು ಮಾಸ್ತರ್ ನಿನಗೆ ಕೊಡ್ತಿರೋ ಮಾತು ಅಂತ.